ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ತರ್ಟಿ ಡೇಸ್ ಚಾಲೆಂಜಲ್ಲಿ ಡೇ 11 ಹೇಗೆಲ್ಲ ಹೋಯ್ತು ಅಂತ ನೋಡೋಣ ಬನ್ನಿ. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟ್ ಬಂದುಬಿಟ್ಟು 75.750 ಗ್ರಾಮ್ ಇದೆ. ಇದಾದಮೇಲೆ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿದೆ. ಹಾಗೆ ಟಿ ವಿಲಿ ಒಳ್ಳೆ ಸಾಂಗ್ ಬರ್ತಿತ್ತು, ಅದನ್ನ ಹೇಳ್ಕೊಂಡು ಹಾಗೇ ಬಿಸಿನೀರನ್ನ ಎಂಜಾಯ್ ಮಾಡ್ಕೊಂಡು ಕುಡಿದೆ. ಸೊ ಇದಾದಮೇಲೆ ನಾನು ಪಾರ್ಕಿಗೆ ಹೋದೆ. ಪಾರ್ಕಿಗೆ ಹೋಗೋಷ್ಟೊತ್ತಿಗೆ ಆ್ಯಸ್ ಯೂಶ್ವಲ್ 7:30 ಆಗೋಗಿತ್ತು. ಸೊ ಇವತ್ತು 3 ರೌಂಡ್ ವಾಕಿಂಗ್ ಮಾಡಿಕೊಂಡು ಅರ್ಧ ಗಂಟೆ ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಬಂದೆ ಸ್ನೇಹಿತರೆ. ನಮ್ಮ ಪಾರ್ಕ್ ಬಂದುಬಿಟ್ಟು ಒಂದು ರೌಂಡಿಗೆ ಅರ್ಧ ಗಂಟೆ ಆಗುತ್ತೆ. ಸೊ 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಇರ್ಬೋದು ನಮ್ಮ ಪಾರ್ಕು. ಟೋಟಲಿ ನಾನು ಡೈಲಿ 3 ರೌಂಡ್ ವಾಕಿಂಗ್ ಮಾಡ್ತೀನಿ. ಇದನ್ನು 3 ರೌಂಡ್ ಹೊಡಿತೀನಿ. ಅದಾದಮೇಲೆ ನಾನು ಎಕ್ಸಸೈಸ್ ಅರ್ಧ ಗಂಟೆ ಮಾಡಿಕೊಂಡು ಮನೆಗೆ ಬರ್ತೀನಿ. ಸೊ ನಾನು ಮಾರ್ನಿಂಗ್ 7 ಗಂಟೆಗೆ ಹೋದರೆ ನಾನು ಮನೆಗೆ ಬರೋದೇ ವಾಪಸ್ 10 ಗಂಟೆ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಎಕ್ಸಸೈಸ್ ಅದು ಎಷ್ಟಿದೆಯೋ ಅದಷ್ಟು ನಾನು ಮಾಡ್ತೀನಿ. ಎಲ್ಲವನ್ನು ಮಾಡಿಕೊಂಡು ಎಲ್ಲ 100 ಮಾಡ್ತೀನಿ. 100 ಆ ಥರ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಸೊ ಮನೆಗೆ ಬಂದಿದ್ದ ತಕ್ಷಣ ನಾನು 10 ಗಂಟೆಗೆ ನಾನು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದೆ. ಆ್ಯಸ್ ಯೂಶ್ವಲ್ ನಾನು ಚಕ್ಕೆ, ಶುಂಠಿ, ಜೀರಿಗೆ ಮತ್ತು ಧನಿಯಾ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿದೆ. ನಾನು ಕುಡಿಯೋಷ್ಟೊತ್ತಿಗೆ 10 ಗಂಟೆ ಆಗಿತ್ತು. ಸೊ ನಾನು 10:30ಗೆ ವೆಜಿಟೇಬಲ್ ಜ್ಯೂಸು ಏನು ತೊಗೊಂಡೆ ಅಂತ ಅಂದರೆ, ಇವತ್ತು ಒಂದು 5-6 ಪೀಸ್ನ ಸೌತೆಕಾಯಿ ಹಾಕ್ಕೊಂಡು ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಹಾಗೆ ಎಂಜಾಯ್ ಮಾಡಿಕೊಂಡು ಸೌತೆಕಾಯಿ ಜ್ಯೂಸನ್ನ ಫಸ್ಟ್ ಟೈಮ್ ಕುಡಿತಾಯಿದ್ದೀನಿ. ಚೆನ್ನಾಗಿದೆ ಟೇಸ್ಟು. ಗ್ರೀನಾಗಿ ನೋಡೋಕ್ಕೆ ಸೂಪರಾಗಿದೆ. ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಸೌತೆಕಾಯಿ, ಹಂಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ. ಚೆನ್ನಾಗಿದೆ ಕೋಲ್ಡ್ ಜ್ಯೂಸ್. ಇದಾದಮೇಲೆ ನಾನು ಲಂಚ್ ಮತ್ತು ಟಿಫನ್ಗೆ ನಾನಿವತ್ತು ನಮ್ಮ ಮನೇಲಿ ಬಸ್ಸಾರು ಮಾಡಿದ್ದೆ. ಮೀಡಿಯಮ್ ಸೈಜ್ ಮುದ್ದೆ ಮತ್ತು ಸ್ವಲ್ಪ ಸೊಪ್ಪು ಸಾಂಬಾರು ಜೊತೆಗೆ ನಾನಿವತ್ತು ನನ್ನ ಲಂಚ್ ಅನ್ನೋದನ್ನ ತೊಗೊಂಡೆ. ಅದನ್ನು ಹಾಗೆ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂದೆ. ಇದಾದಮೇಲೆ ನಾನು ಈವ್ನಿಂಗ್ 5 ಗಂಟೆ ಅಷ್ಟೊತ್ತಿಗೆ ನಾನು ಕಲ್ಲಂಗಡಿ ಹಣ್ಣು ತೊಗೊಂಡೆ. ಸ್ವಲ್ಪ ಹೊತ್ತು ಮಲಗಿದ್ದೆ. ಮಲಗಿ ಎದ್ದು ತಿಂತಾಯಿದ್ದೀನಿ. ನೋಡಿ ಮಲಗಿ ಎದ್ದು ಹೇಗಿದ್ದೀನಿ, ಈಗ ತಿಂತಾಯಿದ್ದೀನಿ. ಇನ್ನು ಹ್ಯಾಂಗ್ ಓವರೆಲ್ಲ ನಿದ್ದೆದೆಲ್ಲ ಹಂಗೆ ಇದೆ. ಈವ್ನಿಂಗ್ ಬಂದುಬಿಟ್ಟು ನಾನು 7 ಗಂಟೆ ಅಷ್ಟೊತ್ತಿಗೆ ನಾನಿವತ್ತು ಅರ್ಧ ಮುದ್ದೆ ಸ್ವಲ್ಪ ಸೊಪ್ಪು ಸಾಂಬಾರು ತೊಗೊಂಡಿದ್ದೀನಿ. ಇವತ್ತಿಂದು ಊಟ ನಾನು 7 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡಿದ್ದೀನಿ.
30 ಡೇಸ್ ಚಾಲೆಂಜಲ್ಲಿ ಡೇ 11 ಹೇಗೆಲ್ಲ ಹೋಯ್ತು ಅಂತ ನೋಡಿದ್ರಲ್ಲ. ಸೊ ನಾಳೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.